ಒಂದು ಡಾಕ್ಟರ್ ಆಗ್ಬೇಕಂದ್ರೆ ಒಳ್ಳೆ ಡಾಕ್ಟರ್ ಆಗಕ್ಕೆ ಪ್ರಾಬ್ಲಮ್ ಆಗುತ್ತೆ. ವೆನ್ ಯು ಟೇಕ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಲೈಕ್ ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿರ್ಬೋದು, ಇಲ್ಲ ಶ್ರೀ ಅಟಲ್ ಬಿಹಾರಿ ಆಗಿರ್ಬೋದು, ಈ ರೀತಿ ಕಾಲೇಜಸ್ ತಗೊಂಡ್ರೆ ಒಳ್ಳೆ ಪ್ರೈವೇಟ್ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿಗಿಂತ ಇಲ್ಲಿಗೆ ಒಂದು 5 ಟೈಮ್ಸ್ 10 ಟೈಮ್ಸ್ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಹೆಲೋ ಗೈಸ್, ಸೊ ಇವಾಗ ನಮ್ ಜೊತೆಗೆ ವಿಕಾಸ್ ಅವರಿದ್ದಾರೆ. ಹಾಯ್ ವಿಕಾಸ್. ಸೊ ನಿಮ್ಗೆ ಇವಾಗ ನಿಮ್ ಡ್ರೀಮ್ ಕಾಲೇಜ್ ಅಲ್ಲಿ ಇದ್ದೀರಾ. ಸೊ ನೀವು ನಿಮ್ ಕ್ಯಾಂಪಸ್ ಬಗ್ಗೆ, ಕಾಲೇಜ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮ್ಯಾಮ್, ಈಗ ನಾನು ನನ್ನ ನೀಟ್ ಪ್ರಿಪ್ರೇಷನ್ ಟೈಮಲ್ಲಿ ನಾನು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ನ ಡ್ರೀಮ್ ಆಗಿ ಇಟ್ಕೊಂಡಿದ್ದೆ. ಓಕೆ, ಇವಾಗ ಅದೇ ಕಾಲೇಜ್ಗೆ ರೀಚ್ ಆಗಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಿದೆ. ಈಗ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ, ಕಾಲೇಜ್ ನಾನು ನೋಡಿದಾಗೆ ಈ ಕಾಲೇಜ್ ಮೇಲೆ ನಂದು ಡ್ರೀಮ್ ಸೆಟ್ ಆಗಿರ್ಲಿಲ್ಲ. ಆಕ್ಚುಲಿ ಹಾಸ್ಪಿಟಲ್ ಮೇಲೆ ಡ್ರೀಮ್ ಸೆಟ್ ಆಗಿರೋಂಥದ್ದು. ಓಕೆ, ಏನಕ್ಕೆ ಅಂದ್ರೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 2 ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟೇ ಇರೋಂಥದ್ದು. ವಿಕ್ಟೋರಿಯಾ ಹಾಸ್ಪಿಟಲ್, ನೆಕ್ಸ್ಟ್ ಬೌರಿಂಗ್ ಹಾಸ್ಪಿಟಲ್. ಇವಾಗ ಬೌರಿಂಗ್ ಹಾಸ್ಪಿಟಲ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂಡರ್ ಬರ್ತಿರೋದ್ರಿಂದ ನಂಗೆ ಬೌರಿಂಗ್ ಹಾಸ್ಪಿಟಲ್ ಮೇಲೆ ತುಂಬಾ ಇಷ್ಟ ಆಗಿರೋದ್ರಿಂದ ಈ ಕಾಲೇಜ್ ಬಂದಿರೋಂಥದ್ದು. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಕಾಲೇಜಸ್, ಮೆಡಿಕಲ್ ಕಾಲೇಜಸ್ ಆಗಿರ್ಬೋದು, ಪ್ರತಿಯೊಂದು ಕಾಲೇಜ್ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳಿ ಮೆಡಿಕಲ್ ಕಾಲೇಜ್ ಕನ್ಸ್ಟ್ರಕ್ಷನ್ ಆಗಂಥದ್ದು. ಈ ಕಾಲೇಜು ಬೌರಿಂಗ್ ಹಾಸ್ಪಿಟಲ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ನಾನು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದು. ಈ ಕಾಲೇಜು ಲೈಕ್ 2019 ಎಸ್ಟಾಬ್ಲಿಷ್ ಆಗಿದ್ದು. ಇವಾಗ ಕಾಲೇಜ್ದು ಡೈಲಿ ರೋಟೀನ್ ಬಗ್ಗೆ ಹೇಳೋದಾದ್ರೆ, ಲೈಕ್ ಮಾರ್ನಿಂಗ್ ಫಸ್ಟ್ ಇಯರ್ ಅಲ್ಲಿ ಇರಬೇಕಾದ್ರೆ ಲೈಕ್ ಮಾರ್ನಿಂಗ್ 9 o'clock ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತು. ನೆಕ್ಸ್ಟ್ ಈವ್ನಿಂಗ್ 4 o'clock ವರೆಗೆ ನಡೀತಿತ್ತು. ಬಟ್ ಇವಾಗ ಸೆಕೆಂಡ್ ಇಯರ್ ಅಲ್ಲಿ ಇರೋದ್ರಿಂದ ನಾನು ಮಾರ್ನಿಂಗ್ 8 o'clock ಇಂದ ಲೈಕ್ 4 to 5 ವರೆಗೆ ನಡೆಯುತ್ತೆ. ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಸೆಕೆಂಡ್ ಇಯರ್ ಅಲ್ಲಿ. ಸೆಕೆಂಡ್ ಇಯರ್ ಅಲ್ಲಿ ಏನಕ್ಕೆ ಎಕ್ಸ್ಟೆಂಡ್ ಆಗುತ್ತೆ ಅಂದ್ರೆ, ಪೋಸ್ಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಪೋಸ್ಟಿಂಗ್ಸ್ ಎಲ್ಲ ನಡೀತಾ ಇದೆ. ಪೋಸ್ಟಿಂಗ್ಸ್ ಎಲ್ಲಿಂದ ಎಲ್ಲಿವರೆಗೆ ನಡೆಯುತ್ತೆ ಅಂದರೆ, ಲೈಕ್ ಮಾರ್ನಿಂಗ್ 8 to 10 ವರೆಗೆ ಕಾಲೇಜ್ ನಡೆಯುತ್ತೆ, ಕ್ಲಾಸಸ್, ನಾರ್ಮಲ್ ಕ್ಲಾಸಸ್. ನೆಕ್ಸ್ಟ್ 10 to 1 o'clock ಪೋಸ್ಟಿಂಗ್ಸ್ ನಡೆಯುತ್ತೆ. ನೆಕ್ಸ್ಟ್ ಮತ್ತೆ 2 to 4 ಇಲ್ಲ 2 to 5 ಪ್ರಾಕ್ಟಿಕಲ್ ಕ್ಲಾಸಸ್ ನಡೆದು ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ನಿಮ್ಗೆ ಡಾಕ್ಟರ್ ಆಗಿದ್ದೀರಾ ಅಂದ್ರೆ ಯಾವ ತರ ಫೀಲಿಂಗ್ ಇದೆ? ಪೇಷಂಟ್ ಜೊತೆ ಇಂಟ್ರಾಕ್ಷನ್ ಹೇಗಿರುತ್ತೆ? ನಿಮ್ಗೆ ಏನ್ ಫೀಲ್ ಆಗ್ತಾ ಇರುತ್ತೆ? ನನಗೆ ಡಾಕ್ಟರ್ ಆಗ್ಬೇಕಂತ ತುಂಬಾ ತುಂಬಾ ಇಷ್ಟ ಇತ್ತು. ಯಾಕೆಂದ್ರೆ ಪೇಷಂಟ್ ಜೊತೆ ಇಂಟ್ರಾಕ್ಷನ್ ಆಗಿರ್ಬೋದು, ಅದೆಲ್ಲ ತುಂಬಾ ಇಷ್ಟ ಇತ್ತು. ಫಸ್ಟ್ ಇಯರ್ ಅಲ್ಲಿ ಇಂಟ್ರಾಕ್ಷನ್ಸ್ ಇರಲ್ಲ, ಆಕ್ಚುಲಿ ನಾರ್ಮಲ್ ಕ್ಲಾಸಸ್ ನಡೆಯುತ್ತೆ. ಸೆಕೆಂಡ್ ಇಯರ್ ಇಂದ ಸ್ಟಾರ್ಟ್ ಆಗೋಂಥದ್ದು. ಆಕ್ಚುಲಿ MBBS ಮಾಡ್ತಿದ್ದೀನಿ ಅಂತ ಅನ್ಸೋದೇ ಸೆಕೆಂಡ್ ಇಯರ್ ಇಂದ. ಸೊ ಸೆಕೆಂಡ್ ಇಯರ್ ಅಲ್ಲಿ ಪೋಸ್ಟಿಂಗ್ಸ್ ಎಲ್ಲ ನಡೆಯುತ್ತೆ. ಸೊ ಪೋಸ್ಟಿಂಗ್ಸ್ ಅಲ್ಲಿ ಪೇಷಂಟ್ ಜೊತೆ ಇಂಟ್ರಾಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಈಗ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಇರೋದ್ರಿಂದ ಪೇಷಂಟ್ ಲೋಡ್ ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್ ಅಲ್ಲಿ. ಸೊ ಜಾಸ್ತಿ ಎಕ್ಸ್ಪೋಜರ್ ಸಿಗುತ್ತೆ. ಈಗ ಒಂದು ಪ್ರೈವೇಟ್ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿಗಿಂತ ಇಲ್ಲಿಗೆ ಒಂದು 5 ಟೈಮ್ಸ್ 10 ಟೈಮ್ಸ್ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ತುಂಬಾ ಕಡೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಪೇಷಂಟ್ಸೇ ಇರಲ್ಲ, ತುಂಬಾ ಕಮ್ಮಿ ಇರ್ತಾರೆ ಇದ್ರೂ. ಲೈಕ್ ನಾಟ್ ಅಬೌಟ್ ಬ್ಯಾಂಗ್ಳೂರ್ ಕಾಲೇಜಸ್, ಔಟ್ಸೈಡ್ ಔಟ್ಸ್ಕರ್ಟ್ಸ್ ಅಲ್ಲಿ ಇರೋಂಥ ಕಾಲೇಜಸ್ ಅಲ್ಲೆಲ್ಲ ತುಂಬಾ ಪೇಷಂಟ್ ಕಮ್ಮಿ ಇರ್ತಾರೆ. ಸೊ ಇಂಟ್ರಾಕ್ಷನ್ಸ್ ಎಲ್ಲ ಕಮ್ಮಿ ಇರುತ್ತೆ. ಒಂದು ಡಾಕ್ಟರ್ ಆಗ್ಬೇಕಂದ್ರೆ ಒಳ್ಳೆ ಡಾಕ್ಟರ್ ಆಗಕ್ಕೆ ಪ್ರಾಬ್ಲಮ್ ಆಗುತ್ತೆ ಆಕ್ಚುಲಿ. ಬಟ್ ವೆನ್ ಯು ಟೇಕ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಲೈಕ್ ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿರ್ಬೋದು, ಇಲ್ಲ ಶ್ರೀ ಅಟಲ್ ಬಿಹಾರಿ ಆಗಿರ್ಬೋದು, ಈ ರೀತಿ ಕಾಲೇಜಸ್ ತಗೊಂಡ್ರೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಮತ್ತೆ ಇಂಟರ್ನ್ಶಿಪ್ ಟೈಮಲ್ಲೂ ಅಷ್ಟೇನೆ ತುಂಬಾ ಹೆಲ್ಪ್ ಆಗುತ್ತೆ ಜಾಸ್ತಿ ಪೇಷಂಟ್ ಇದ್ರೆ. ಓಕೆ, ಸೊ ಇವಾಗ ನಮ್ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ, ಲೈಕ್ ಮ್ಯಾಮ್ ಬರೀ ಸ್ಟಡಿ ಅಷ್ಟೇ ಇರುತ್ತಾ? ಈ ತರ ಡೌಟ್ಸ್ ತುಂಬಾನೇ ಇರುತ್ತೆ, ನಿಮ್ಗೆ ಫೆಮಿಲಿಯರ್ ಇರ್ಬೋದು. ಸೊ ನೀವೇನ್ ಹೇಳ್ತೀರಾ? ಲೈಕ್ ನಿಮ್ಗೆ ಕಾಲೇಜಲ್ಲಿ ಅದರ್ ಆಕ್ಟಿವಿಟೀಸ್ ಇರುತ್ತಾ? ಏನಾದ್ರೂ ಲೈಕ್ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನ್ ಪರ್ಫಾರ್ಮ್ ಮಾಡ್ತೀರಾ ನೀವು? ಆಕ್ಚುಲಿ ಈಗ ನಾವು 11th 12th ಅಲ್ಲಿ ಪ್ರಿಪೇರ್ ಆಗ್ತಿರ್ತೀವಲ್ಲ, ಅವಾಗ ತುಂಬಾ ಪ್ರಿಪೇರ್ ಆಗ್ತಿರ್ತೀವಿ. ಲೈಕ್ ಈಗ 10 hours ಓದ್ತಿರ್ತೀವಿ, 12 hours ಓದ್ತಿರ್ತೀವಿ, 7 hours ಓದ್ತಿರ್ತೀವಿ, ಈ ರೀತಿ ತುಂಬಾ ಓದ್ತಿರ್ತೀವಿ. ಬಟ್ ವೆನ್ ಯು ಕಮ್ ಟು MBBS ಆ ರೀತಿ ಇರಲ್ಲ. MBBS ಸ್ಟಫ್ ಇದ್ರೂ ಸಹ, ಲೈಕ್ ಈಗ ಒಂದು ಟೆಕ್ಸ್ಟ್ ಬುಕ್ ಇದೆ ಅನ್ಕೊಳ್ಳಿ, ಇಷ್ಟು ದೊಡ್ಡ ಟೆಕ್ಸ್ಟ್ ಬುಕ್ ಇದ್ರೂ ಅದರಲ್ಲಿ ತುಂಬಾ ಎಲ್ಲಾನು ಓದ್ಬೇಕಂತ ಬರಲ್ಲ. ತುಂಬಾ ಸೆಲೆಕ್ಟಿವ್ ರೀಡಿಂಗ್ ಅಂತ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ಡೈಲಿ 1 hour 2 hour ಅಷ್ಟು ಓದಿದ್ರೇನೆ ತುಂಬಾ ಮೋರ್ ದೆನ್ ಎನಫ್. ಓಕೆ, ಇನ್ನ ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀವಿ ಅಂದ್ರೆ ಲೈಕ್ 3 hours 4 hours ಹಾಕಿದ್ರೆ ಒಳ್ಳೆ ಒಳ್ಳೆ ರ್ಯಾಂಕ್, ಒಳ್ಳೆ ಟಾಪ್ ಸ್ಕೋರ್ ಎಲ್ಲ ಆಗೋಗುತ್ತೆ ನೀಟ್ PGಲಿ. ಸೊ ತುಂಬಾ ತುಂಬಾ ಕಷ್ಟ ಆಗಲ್ಲ, ಈಸಿಯಾಗಿ ಓದ್ಕೋಬೋದು. ಲೈಕ್ ಪ್ರೆಷರು ಇರಲ್ಲ, ಯಾರು ಪ್ರೆಷರ್ ಹಾಕಲ್ಲ ನಿಮ್ಗೆ. ಜಸ್ಟ್ ಪಾಸ್ ಆಗಬೇಕಾಗುತ್ತೆ ಸ್ಟಾರ್ಟಿಂಗ್. ಆಮೇಲಿಂದ ಒಳ್ಳೆ ಸ್ಕೋರ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ತುಂಬಾ ಈಸಿ ಆಗೋಗುತ್ತೆ MBBS, ಲೈಕ್ ನಾಟ್ ಲೈಕ್ 11th 12th. ಬಟ್ ಮತ್ತೆ ಇಷ್ಟು 2 hours ಓದ್ತೀವಿ ಡೈಲಿ 24 hours ಅಲ್ಲಿ, ಒಂದು 8 hours 10 hours ಮಲ್ಕೊಳ್ತೀವಿ. ಇನ್ನು ಮಿಕ್ಕಿದ ಟೈಮ್ ಏನು ಮಾಡ್ತೀವಿ? ಕಾಲೇಜ್ ಅಂದ ತಕ್ಷಣ ಬರೀ ಓದೋದಷ್ಟೇ ಇರಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ತುಂಬಾ ಇದೆ. ಓಕೆ, ನಮ್ಮ ಕಾಲೇಜಲ್ಲಿ ಮೇನ್ಲಿ ಕ್ರಿಕೆಟ್ ಚೆನ್ನಾಗಿದೆ, ಕ್ರಿಕೆಟ್ ಕೋರ್ಟ್ ಇದೆ. ನೆಕ್ಸ್ಟು
ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಮೇಲೆ ಟೇಬಲ್ ಟೆನ್ನಿಸ್ ಮತ್ತೆ ಕಬಡ್ಡಿ ಕೋರ್ಟ್ ಇದೆ. ಇದಿಷ್ಟು ಸ್ಪೋರ್ಟ್ಸ್ ಈ ಕಾಲೇಜಲ್ಲಿ ಆಡ್ತೀವಿ. ಇನ್ನ ಫುಟ್ಬಾಲ್ ಆಡ್ಬೇಕಂದ್ರೆ ಇಲ್ಲಿ ಹೊರಗಡೆ ಕೋರ್ಟ್ ಬುಕ್ ಮಾಡಿ ಆಡ್ತೀವಿ. ಈವನ್ ಹಾಸ್ಟೆಲಲ್ಲಿ ವಾಲಿಬಾಲ್ ಆಡ್ತೀವಿ. ಇದೇ ರೀತಿ ತುಂಬಾ ಸ್ಪೋರ್ಟ್ಸ್ ಜಾಸ್ತಿ ಆಡ್ತೀವಿ. ಓಕೆ, ಇನ್ನ ಕಾಲೇಜಿಂದ ಲೈಕ್ ಇ ಸ್ಪೋರ್ಟ್ಸ್ ಆಗಿರ್ಬೋದು, ಅಂದ್ರೆ ಆನ್ಲೈನ್ ಗೇಮ್ಸ್ ಅಲ್ಲೂ ಸಹ ತುಂಬಾ ಆಡ್ತಾರೆ. ಕಾಂಪಿಟೇಷನ್ ಇಟ್ಟು ಆಡೋದು ಆ ರೀತಿ ಎಲ್ಲ ತುಂಬಾ ಪ್ರಾಕ್ಟೀಸ್ ಮಾಡಿ ಇಂಟರ್ ಕಾಲೇಜ್ ಫೆಸ್ಟ್ಗಳಿಗೆ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ತಾರೆ. ಮತ್ತೆ ಸ್ಪೋರ್ಟ್ಸ್ ಬಿಟ್ಟು ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಹೇಳೋದಾದ್ರೆ ನಮ್ಮ ಕಾಲೇಜಲ್ಲಿ ಮೇನ್ಲಿ ಒರೇಲಿಯಾನ್ ಅಂತ ಫೇಮಸ್. ಓಕೆ, ಒರೇಲಿಯಾನ್ ಅಂತ ಏನು ಇರುತ್ತೆ ಅದರಲ್ಲಿ ಕಲ್ಚರಲ್ ಫೆಸ್ಟ್ ಮಾಡ್ತಾರೆ. ಲೈಕ್ ಈಗ ಪ್ರತಿ ಇಯರ್ ಮಾಡ್ತಾ ಇದ್ರು, ಇವಾಗ 2 years ಒನ್ಸ್ ಮಾಡ್ತಿದ್ದಾರೆ. ಇಟ್ ಡಿಪೆಂಡ್ಸ್ ಹೇಗೆ ಸ್ಪಾನ್ಸರ್ಶಿಪ್ ಸಿಗ್ತದೆ ಅದ್ರ ಮೇಲೆ ಮಾಡ್ತಾರೆ. ಲೈಕ್ ಫೆಸ್ಟ್ಗಳಲ್ಲಿ ತುಂಬಾ ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟು. ಎಲ್ಲ ತುಂಬಾ ಇನ್ವಾಲ್ವ್ಮೆಂಟ್ ಇಂದ ಮಾಡ್ತಾರೆ. ಮತ್ತೆ ಇಂಟರ್ ಬ್ಯಾಚ್ ಬೇರೆ ಕಾಲೇಜಲ್ಲೂ ಇದೇ ರೀತಿ ಫೆಸ್ಟ್ ಇರ್ಬೇಕಾದ್ರೆ ಇಲ್ಲಿಂದ ಅಲ್ಲಿಗೋಗಿ ಪಾರ್ಟಿಸಿಪೇಟ್ ಮಾಡೋದು, ಅಲ್ಲಿಂದ ಇಲ್ಲಿಗೆ ಬಂದು ಪಾರ್ಟಿಸಿಪೇಟ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ, ಫೆಸ್ಟ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್. ಮತ್ತೊಂದು ಕ್ವಶನ್ ಏನಂದ್ರೆ, ಇವಾಗ ಆಲ್ ಓವರ್ ಇಂಡಿಯಾ ಎಲ್ಲ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಬೇರೆ ಬೇರೆ ಪ್ಲೇಸ್ ಇಂದ ಇರ್ತಾರೆ, ಕರೆಕ್ಟ್ ಅಲ್ಲ? ಸೊ ಅವ್ರವ್ರ ಮೆಂಟಾಲಿಟಿ ಬೇರೆ ಇರುತ್ತೆ. ಅವರಿಂದ ನಾವೆಲ್ಲ ಏನೆಲ್ಲ ಕಲ್ಕೊಂತಾ ಇದೀವಿ ಅಂತ ನಿಮ್ಗೆ ಅನ್ಸುತ್ತೆ? ಅದು ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಈಗ ಒಂದು ಆಲ್ ಇಂಡಿಯಾ ಕೋಟಾ 15% ಏನು ರಿಸರ್ವೇಶನ್ ಇಟ್ಟಿರ್ತಾರೆ. ಅಂದ್ರೆ ಆಲ್ ಓವರ್ ಇಂಡಿಯಾದಿಂದ ಬರೋಂಥ MCC ಥ್ರೂ ಬರ್ತಾರಲ್ಲ ಕಾಲೇಜಸ್ಗೆ. ಸೊ ಅದರಿಂದ ತುಂಬಾ ಈಗ ಲೈಕ್ ನಮ್ಮ ಕಾಲೇಜಲ್ಲಿ 150 ಮೆಂಬರ್ಸ್ ಇದ್ದಾರೆ. ನಮ್ಮ ಬ್ಯಾಚಲ್ಲಿ ಇವಾಗ 200 ಮೆಂಬರ್ಸ್ ಮಾಡಿದ್ದಾರೆ, 50 ಇನ್ಕ್ರೀಸ್ ಮಾಡಿದ್ದಾರೆ. ಈಗ 150 ಮೆಂಬರ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು ಲೈಕ್ ಅರೌಂಡ್ ಒಂದು 30-40 ಮೆಂಬರ್ಸ್ ಆಲ್ ಇಂಡಿಯಾ ಕೋಟಾದವರೇ ಇದ್ದಾರೆ. ಓಕೆ, ಅವರೆಲ್ಲ ಈಗ ಲೈಕ್ ರಾಜಸ್ಥಾನ್, ಹರಿಯಾಣ, ಕೇರಳ ಇಂದ ತುಂಬಾ ಜನ ಇದ್ದಾರೆ. ಅವರೆಲ್ಲ ಡಿಫ್ರೆಂಟ್ ಕಲ್ಚರ್ ಎಲ್ಲ ಇಲ್ಲಿ ಯುನೈಟ್ ಆಗುತ್ತೆ. ಅವರಿಂದನೂ ನಾವು ತುಂಬಾ ಕಲಿಯೋದಿರುತ್ತೆ. ಅವರಿಂದ ಎಲ್ಲ ತುಂಬಾ ಕಲಿತೀವಿ. ಲೈಕ್ ಹೇಗೆ ಕಮ್ಯುನಿಕೇಶನ್ ಮಾಡೋದು, ಲ್ಯಾಂಗ್ವೇಜ್ ಕಲಿಯುವಂಥದ್ದು, ಆ ರೀತಿ ತುಂಬಾ